ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆ.ಸಿ ಗೈಡ್ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ಕೋಆಪರೇಟಿವ್ ಬ್ಯಾಂಕ್ ಇಂದ ಕಿರಿಯ ಸಹಾಯಕ ಮತ್ತು ಸಿಬ್ಬಂದಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ನೋಟಿಫಿಕೇಶನ್ ಬಂದಿರುವಂತದ್ದು. ಸೊ ಎಸ್-ಎಸ್-ಎಲ್-ಸಿ ಅಥವಾ ಡಿಗ್ರಿ ಆಗಿದ್ರೆ ನೀವು ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬಹುದು. ಇನ್ ಡೀಟೇಲ್ ಸೆಲೆಕ್ಷನ್ ಏನು ಮತ್ತೆ ಪರ್ಸೆಂಟೇಜ್ ಕ್ರೈಟೀರಿಯಾ ಏನು, ಸೊ ಕಂಪ್ಲೀಟ್ ಇನ್ ಡೀಟೇಲ್ ಅನ್ನ ನಾನು ವಿಡಿಯೋದಲ್ಲಿ ಮುಂದೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಇದೇ ರೀತಿಯಲ್ಲಿ ನೀವು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ಳಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡುವಂತ ಎಲ್ಲಾ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಡಿ, ಇದು ಬ್ಯಾಂಕ್ ನೋಟಿಫಿಕೇಶನ್ ವೆಬ್ಸೈಟ್ ಅಲ್ಲೂ ಕೂಡ ಓಪನ್ ಮಾಡಬಹುದು. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅಲ್ಲಿಂದ ನೀವು ಓಪನ್ ಮಾಡ್ಕೋಬಹುದು. ಇದರಲ್ಲಿ ನೋಡಿ, ಚೈತನ್ಯ ಮಹಿಳಾ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ವಿಜಯಪುರ. ಸೊ ಈ ಒಂದು ವಿಜಯಪುರ ಏನಿದೆ, ಸೊ ಈ ಒಂದು ಬ್ರಾಂಚ್ ಇಂದ ಕಾಲ್ಫಾರ್ಮ್ ಆಗಿರುವಂತದ್ದು. ಸೊ ಕಾಲ್ಫಾರ್ಮ್ ಆಗ್ಲಿಕ್ಕೆ ಮತ್ತೆ ಏನೇನು ವೇತನ ಶ್ರೇಣಿ ಇದೆ ಅಥವಾ ಮತ್ತೆ ಏನೇನು ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ಮೊದಲನೇದಾಗಿ ನಾವು ನೋಡೋದಾದ್ರೆ ಎರಡು ರೀತಿಯ ಪೋಸ್ಟ್ ಗಳು ಇರುವಂತದ್ದು, ಕಿರಿಯ ಸಹಾಯಕರು ಮತ್ತೆ ಸಿಪಾಯಿ ಅಂತ ಹೇಳಿ. ಸೊ ಎರಡು ಕೂಡ 5 ಹುದ್ದೆಗಳು ಕಾಲ್ಫಾರ್ಮ್ ಆಗಿರುವಂತದ್ದು. ಕಿರಿಯ ಸಹಾಯಕರಿಗೆ ಸಂಬಂಧಪಟ್ಟಂತೆ 27,650 ರಿಂದ 52,650 ಕೂಡ ಸಂಬಳ ಇರುತ್ತೆ. ಅದೇ ರೀತಿಲಿ ಸಿಪಾಯಿ ಹುದ್ದೆಗೆ ಸಂಬಂಧಪಟ್ಟಂತೆ 19,950 ರಿಂದ 37,900 ವರೆಗೂ ಕೂಡ ಸಂಬಳ ಇರುತ್ತೆ. ಸೊ ಇದರಲ್ಲಿ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ, ಕಿರಿಯ ಸಹಾಯಕರಿಗೆ ಸಂಬಂಧಪಟ್ಟಂತೆ ಡಿಗ್ರಿ ಆಗಿದ್ರೆ ಅಪ್ಲಿಕೇಶನ್ ನ ಹಾಕಬಹುದು. ನೋಡಿ, ಇಲ್ಲಿ ಮಾನ್ಯತೆ ಪಡೆದಂತಹ ಅಧಿಕೃತ ವಿಶ್ವವಿದ್ಯಾಲಯ ಪದವಿ ಹೊಂದಿರಬೇಕು. ಸೊ ಯಾವುದೇ ಡಿಗ್ರಿ ಆಗಿದ್ರು ಅಪ್ಲಿಕೇಶನ್ ಹಾಕಬಹುದು. ಬಟ್ ಆದ್ಯತೆಯನ್ನ ಕೊಡಲಾಗುವಂತದ್ದು ಬಿ.ಕಾಮ್ ಆಗಿರ್ಬೋದು, ಬಿ.ಎಸ್.ಸಿ ಆಗಿರ್ಬೋದು, ಬಿ.ಸಿ ಆಗಿರ್ಬೋದು, ಬಿ.ಬಿ ಆಗಿರ್ಬೋದು, ಬಿ.ಎ ಪದವೀಧರರಿಗೆ ಇವರು ಆದ್ಯತೆಯನ್ನ ಕೊಡ್ತೀವಿ. ಮತ್ತೆ ಕನಿಷ್ಠ 70% ಸ್ಕೋರ್ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು ಅಂತ ಹೇಳಲಾಗುತ್ತೆ. ಅದೇ ರೀತಿಯಲ್ಲಿ ಕಂಪ್ಯೂಟರ್ ಜ್ಞಾನ ಯಾರು ಹೊಂದಿರುತ್ತೆ ಅವರಿಗೂ ಕೂಡ ಆದ್ಯತೆಯನ್ನ ಕೊಡಲಾಗುತ್ತೆ. ಅನುಭವ ಆಗಿದ್ರು ಕೂಡ ಅವರಿಗೆ ಆದ್ಯತೆ ಕೊಡಲಾಗುತ್ತೆ. ಕಂಪ್ಯೂಟರ್ ಜ್ಞಾನ ಇದ್ರೂ ಕೂಡ ಆದ್ಯತೆ ಕೊಡಲಾಗುತ್ತೆ. ಸೊ ಯಾವ್ದು ನಿಮಗೆ ಎಲಿಜಿಬಲ್ ಇದೆ ಅದನ್ನ ಕೊಡಬಹುದು. ಸಿಪಾಯಿ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಎಸ್-ಎಸ್-ಎಲ್-ಸಿ ಪಾಸ್ ಆಗಿರಬೇಕು, ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಮ್ಯಾಂಡೇಟರಿ ಇಲ್ಲ. ಸೊ ಡ್ರೈವಿಂಗ್ ಲೈಸೆನ್ಸ್ ಇದ್ದವರಿಗೆ ಆದ್ಯತೆಯನ್ನ ಕೊಡಲಾಗುತ್ತೆ, ಅಂದ್ರೆ ಪ್ರಿಫರೆನ್ಸ್ ಅನ್ನ ಕೊಡಲಾಗುತ್ತೆ. ಬಟ್ ಎಸ್-ಎಸ್-ಎಲ್-ಸಿ ಪಾಸ್ ಆಗಿದ್ರೆ ನೀವು ಅಪ್ಲಿಕೇಶನ್ ಹಾಕಬಹುದು. ಸೊ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮಗೆ ವಯಸ್ಸು ಬಂದು ಕನಿಷ್ಠ 18 ವರ್ಷ ತುಂಬಿರಬೇಕು. ಗರಿಷ್ಠ ಬಂದು ನಿಮಗೆ 35 ವರ್ಷದವರೆಗೂ ಅಪ್ಲಿಕೇಶನ್ ಹಾಕಬಹುದು. ಎಸ್-ಸಿ/ಎಸ್-ಟಿ ಕ್ಯಾಂಡಿಡೇಟ್ಸ್ ಆಗಿದ್ರೆ 40 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಒ.ಬಿ.ಸಿ ಕ್ಯಾಂಡಿಡೇಟ್ ಆಗಿದ್ರೆ 38 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಈ ಅರ್ಜಿಯ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ₹1,000, ಹಿಂದುಳಿದ ಮತ್ತೆ ಸಾಮಾನ್ಯ ವರ್ಗದ ಜನರಿಗೆ ₹1,000 ಇರುತ್ತೆ. ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ₹500 ಇರುತ್ತೆ. ಸೊ ಇದನ್ನ ಡಿ.ಡಿ ಮೂಲಕ ನೀವು ಅಪ್ಲಿಕೇಶನ್ ಅಂದ್ರೆ ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಸೊ ಡಿ.ಡಿ ಬಂದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇವ್ರ ಹೆಸರಲ್ಲಿ ಡಿ.ಡಿ ನ ತಗೋಬೇಕು. ಅದ್ರ ಜೊತೆಗೆ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡಿಸಿ ಅದನ್ನ ಅಪ್ಲಿಕೇಶನ್ ಫಿಲ್ ಮಾಡಿ ಕಳಿಸಬೇಕು. ಮುಂದೆ ಹೇಳ್ತೀನಿ ನಿಮಗೆ ಅದ್ರ ಪ್ರೊಸೀಜರ್. ಡಿ.ಡಿ ಬಂದು ನೀವು ತಗೋಬೇಕಾದ್ರೆ ಈ ಒಂದು ಹೆಸರಲ್ಲಿ ತಗೋಬೇಕಾಗುತ್ತೆ, ಚೈತನ್ಯ ಮಹಿಳಾ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ವಿಜಯಪುರ ಹೆಸರಿನಲ್ಲಿ ನೀವು ಡಿ.ಡಿ ತಗೋಬೇಕಾಗುತ್ತೆ. ಸೊ ಅದಾದ ನಂತರ ನೀವು ಏನ್ ಮಾಡಬೇಕು, ಅರ್ಜಿ ಸಲ್ಲಿಸಲಿಕ್ಕೆ ಏನೇನು ಮಾಡಬೇಕು ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಅರ್ಜಿಯನ್ನ ಇದರಲ್ಲಿ ಕೊಟ್ಟಿರ್ತೇನೆ ನಿಮ್ಮ PDF ಅಲ್ಲಿ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಅರ್ಜಿಯನ್ನ ಫಿಲ್ ಅಪ್ ಮಾಡಿ. ಸೊ ಅರ್ಜಿಯನ್ನ ಫಿಲ್ ಅಪ್ ಮಾಡಿದ್ಮೇಲೆ ನೀವು ಈ ಒಂದು ಅಡ್ರೆಸ್ಗೆ ಅರ್ಜಿಯನ್ನ ಕಳಿಸ್ಬೇಕಾಗತ್ತೆ. ಸೊ ಇಲ್ಲೊಂದು ಅಡ್ರೆಸ್ ಹೇಳಿದೆ. ಸೊ ಈ ಅಡ್ರೆಸ್ಗೆ ನೀವು 10/3/2026 ಒಳಗಡೆ ಅಪ್ಲಿಕೇಶನ್ ಕಳಿಸಬಹುದು. ಸೊ ಅರ್ಜಿಯನ್ನ ಫಿಲ್ ಅಪ್ ಮಾಡಿ ಅದ್ರ ಜೊತೆಗೆ ನಿಮ್ಮ ಏನೇನು ಡಾಕ್ಯುಮೆಂಟ್ಸ್ ಹಾಕ್ಬೇಕಂತ ನಾನು ಹೇಳ್ತೀನಿ, ಅಷ್ಟು ಡಾಕ್ಯುಮೆಂಟ್ಸ್ ಅನ್ನ ಅದ್ರ ಜೊತೆಗೆ ಅಟ್ಯಾಚ್ ಮಾಡಿ ನೀವು ಕಳಿಸ್ಬೇಕಾಗ್ತದೆ. ಸೊ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು ಅನ್ನೋದಾದ್ರೆ, ಮೊದಲನೇದಾಗಿ ನಿಮಗೆ ಆ ಅಂದ್ರೆ ನಿಮ್ಮ ಫೋಟೋ ಮೇಲೆ ಸೈನ್ ಮಾಡಿರುವಂತಹ ಒಂದು ಭಾವಚಿತ್ರ, ಪಾಸ್ಪೋರ್ಟ್ ಸೈಜು. ಅದಾದ್ಮೇಲೆ ನಿಮ್ಮ ಎಸ್-ಎಸ್-ಎಲ್-ಸಿ ಅಂಕಪಟ್ಟಿಯಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನ ಮೆನ್ಷನ್ ಮಾಡಿರ್ಬೇಕು. ಅದೇ ರೀತಿ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತ PUC, ಈ ಎಸ್-ಎಸ್-ಎಲ್-ಸಿ ಆಗಿದ್ರೆ ಎಸ್-ಎಸ್-ಎಲ್-ಸಿ ಮಾರ್ಕ್ಸ್ ಕಾರ್ಡು, ಸಿಪಾಯಿ ಪೋಸ್ಟ್ ಆಗ್ತಾ ಇದ್ರೆ ನೀವು ಕಿರಿಯ ಸಹಾಯಕ ಪೋಸ್ಟ್ ಆಗ್ತಾ ಇದ್ರೆ ಡಿಗ್ರಿಗೆ ಸಂಬಂಧಪಟ್ಟಂತ ಎಲ್ಲಾ ಮಾರ್ಕ್ಸ್ ಕಾರ್ಡ್ ಅನ್ನು ಕೂಡ ಅಟ್ಯಾಚ್ ಮಾಡಬೇಕಾಗ್ತದೆ. ಅದೇ ರೀತಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಥವಾ ಯಾವುದೇ ಜಾತಿ ಆಗಿದ್ರು ಕೂಡ ನೀವು ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಸೊ ಇಷ್ಟನ್ನು ನೀವು ಅಟ್ಯಾಚ್ ಮಾಡಿ, ಮತ್ತೆ ಸಿಪಾಯಿ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿರೋ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಇನ್ಯಾವ್ದಾದ್ರು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ನಿಮ್ಮ ಎಕ್ಸ್ಟ್ರಾ ಕೋರ್ಸ್ ಆಗಿದ್ರೆ ಆ ಒಂದು ಸರ್ಟಿಫಿಕೇಟ್, ಆಗಿಲ್ಲ ಅಂದ್ರೆ ಹಂಗೆ ಕಳಿಸಬಹುದು. ಸೊ ಅಷ್ಟು ಸರ್ಟಿಫಿಕೇಟ್ ಅನ್ನ ಯಾವ್ದಾದ್ರು ಗೆಜೆಟೆಡ್ ಅವ್ರ ಹತ್ರ ಹೋಗ್ಬಿಟ್ಟು ಸೈನ್ ಹಾಕ್ಸ್ಬೇಕು. ಗೆಜೆಟೆಡ್ ಅವ್ರ ಹತ್ರ ಅಟೆಸ್ಟ್ ಮಾಡಿಸ್ಬಿಟ್ಟು ಆ ಒಂದು ಕಾಪಿನ ಒಂದು ಪ್ರತಿಯನ್ನ ನೀವು ನಾನು ಹೇಳಿದಂತಹ ಈ ಒಂದು ಅಡ್ರೆಸ್ಗೆ ಪೋಸ್ಟ್ ಮಾಡಬೇಕಾಗುತ್ತೆ. ಆ ಪೋಸ್ಟ್ ಬಂದು 10/3/2026 ಒಳಗಡೆ ತಲುಪಬೇಕಾಗುತ್ತೆ. ಪೋಸ್ಟ್ ಮಾಡಬೇಕಾಗಿರುತ್ತೆ ವಿಳಾಸ ಎಲ್ಲಿ ನೋಡಬಹುದು, ಚೈತನ್ಯ ಮಹಿಳಾ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ವಿಜಯಪುರ, ಮೀನಾಕ್ಷಿ ಚೌಕ್, ಮಿರ್ದೆ ಗಲ್ಲಿ, ವಿಜಯಪುರ 586101 ಈ ಒಂದು ಅಡ್ರೆಸ್ಗೆ ನೀವು ಸಲ್ಲಿಸಬೇಕಾಗ್ತದೆ. ಸೊ ಆ ಒಂದು ಅಡ್ರೆಸ್ ಸಲ್ಲಿಸಿದ್ಮೇಲೆ ನಿಮಗೆ ಏನಾಗುತ್ತೆ ಅಂದ್ರೆ, ನೀವು ಒಂದು ಎಕ್ಸಾಮ್ ಕೊಡ್ತಾರೆ. ಆ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ಮೇಲೆ ನಿಮ್ಮ ಒಂದು ರ್ಯಾಂಕ್ ಅನ್ನ
1:5 ಅಲ್ಲಿ ನಿಮಗೆ ಅನೌನ್ಸ್ ಮಾಡ್ತಾ ಹೋಗ್ತಾರೆ. ಸೊ ಏನಪ್ಪಾ ಎಕ್ಸಾಮು ಏನೇನ್ ಇರುತ್ತೆ ಅಂತ ಹೇಳೋದಾದ್ರೆ ನೋಡಿ ಇಲ್ಲಿ ನಿಮಗೆ ಸಿಲೆಬಸ್ ಅನ್ನು ಅನೌನ್ಸ್ ಮಾಡಲಾಗುತ್ತೆ. ಸೊ ಎಕ್ಸಾಮ್ ಬಂದು ಒಟ್ಟು 200 ಮಾರ್ಕ್ಸ್ ಇರುತ್ತೆ. 200 ಮಾರ್ಕ್ಸ್ ಅಲ್ಲಿ ಏನೇನ್ ಡಿವೈಡ್ ಆಗುತ್ತೆ ಅಂತ ನಾವು ಹೇಳೋದಾದ್ರೆ ಮೊದಲನೇ ಕನ್ನಡ ಭಾಷೆ 40 ಮಾರ್ಕ್ಸ್ ಇರುತ್ತೆ, ಇಂಗ್ಲಿಷ್ ಭಾಷೆ 30 ಮಾರ್ಕ್ಸ್ ಇರುತ್ತೆ, 70 ಆಯ್ತು. ಅದೇ ರೀತಿ ಜನರಲ್ ನಾಲೆಜ್ ಬಂದು 30 ಮಾರ್ಕ್ಸ್ ಇರುತ್ತೆ, ಮತ್ತೆ ಸಹಕಾರ ಮತ್ತು ಬ್ಯಾಂಕಿಂಗ್ ಗೆ ಸಂಬಂಧಪಟ್ಟಂತೆ 100 ಮಾರ್ಕ್ಸ್ ಇರುತ್ತೆ. ಒಟ್ಟು ನಿಮಗೆ 200 ಮಾರ್ಕ್ಸ್ ಇರುತ್ತೆ. ಈ 200 ಮಾರ್ಕ್ಸ್ ಅಲ್ಲಿ ಏನ್ ಸ್ಕೋರ್ ಮಾಡಿದ್ರೆ ಅದರ ಬೇಸ್ ಮೇಲೆ 1:, ಅಂದ್ರೆ ಒಂದು ಪೋಸ್ಟ್ ಗೆ 5 ಜನರಂತೆ ನಿಮಗೆ ಒಂದು ಶಾರ್ಟ್ ಲಿಸ್ಟ್ ಅನ್ನ ಕೊಡ್ತಾರೆ. ಸೊ ಆ ಲಿಸ್ಟ್ ಅಲ್ಲಿ ನಿಮಗೆ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂಗೆ ನಿಮಗೆ 15 ಮಾರ್ಕ್ಸ್ ಇರುತ್ತೆ. ಸೊ ಇಂಟರ್ವ್ಯೂ ಅಲ್ಲಿ 15 ಮಾರ್ಕ್ಸ್ ಗೆ ನೀವು ಎಷ್ಟು ಪಡ್ಕೊಂಡಿರ್ತೀರಾ ಮತ್ತೆ ಈ ಒಂದು ಎಕ್ಸಾಮ್ ಅಲ್ಲಿ ಎಷ್ಟು ಪಡ್ಕೊಂಡಿರ್ತಾರೋ ಅದ್ರ ಬೇಸ್ ಮೇಲೆ ನಿಮಗೆ ಡಿಪೆಂಡ್ ಮಾಡ್ಬಿಟ್ಟು ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅನ್ನ ಕೊಡ್ತಾರೆ. ಸೊ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಕೊಟ್ಟ ಮೇಲೆ ನಿಮ್ಗೆ ಅಪಾಯಿಂಟ್ಮೆಂಟ್ ಕೂಡ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿಯನ್ನ ನಾನು ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಏನ್ ಲಿಂಕ್ ಇದೆ, ಒಂದು ನೋಟಿಫಿಕೇಶನ್ ಲಿಂಕ್ ಆಗಿರ್ಬೋದು ಮತ್ತೆ ನಿಮಗೆ ಅಪ್ಲಿಕೇಶನ್ ಲಿಂಕ್ ಆಗಿರ್ಬೋದು ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಮತ್ತೇನಾದ್ರೂ ಡೌಟ್ಸ್ ಇದ್ರೆ ನೀವು ನೇರವಾಗಿ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಕೇಳಬಹುದು. ಅದಕ್ಕೆ ಸಂಬಂಧಪಟ್ಟ ರೆಸ್ಪಾನ್ಸ್ ಕೂಡ ನಾನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.